ಸುದೀಪ್ ಸರ್ ನೆಕ್ಸ್ಟ್ ಸೀಸನ್ ಇಂದ ಹೋಸ್ಟ್ ಮಾಡಲ್ಲ ಅಂತ ಒಂದ್ ಸುದ್ದಿ ಹರಿದ ಆಗ್ತಿದೆ. ಹ್ಮ್ ಅದ್ರ ಜೊತೆಗೆ ಸುದೀಪ್ ಸರ್ ಕನ್ನಡದ ಕೋಟ್ಯಾಧಿಪತಿಗೆ ಹೋಗುವಂತ ಚಾನ್ಸಸ್ ಅಂದ್ರೆ ಆ ಶೋನ ರನ್ ಮಾಡ್ಕೊಡ್ತಾರೆ ಅನ್ನುವಂತ ಚಾನ್ಸಸ್ ಇದೆ ಅಂತ ಟಾಕ್ ನಡೀತಿದೆ. ಹ್ಮ್ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾನ್ ಕೇಳಿದ್ರೆ ಎರಡು ಮಾಡಿದ್ರೆ ಚಂದ ಅಂತ. ಆದ್ರೆ ಅಭಿಮಾನಿಗಳಲ್ಲಿ ಒಂದಿರುತ್ತೆ ಹೌದು. ಫಿಲ್ಮು ಬರ್ಬೇಕು ಅಂತ. ಬಟ್ ಅವ್ರನ್ನ ನೋಡಿದೀವಲ್ಲ, ಅದು ಹೆಂಗ್ ಟೈಮ್ ಮ್ಯಾನೇಜ್ ಮಾಡ್ಕೊಂಡು ಬರ್ತಾರೋ ದೇವ್ರಿಗೆ ಗೊತ್ತು. ನಮಗೆ ಸುಮ್ನೆ ನಾವ್ ಹೇಳ್ತೀವಿ ಬಿಗ್ ಬಾಸ್ ಬಂದು ಆ ಕಡೆ ಇಂಟರ್ವ್ಯೂ ಈ ಕಡೆ ಇಂಟರ್ವ್ಯೂ ಅದು ಇದು ಅನ್ನೋ ತರ, ಇದಕ್ಕೆ ಯೂಪ ಎಷ್ಟು ಎಲ್ರು ಕಾಲ್ ಮಾಡ್ತಿದಾರೆ ಹಾಗೆ ಹೀಗೆ ಅಂತ ಮಾತಾಡಿದ್ರೆ ನನಗೆ ಅವಾಗ ಎಲ್ಲ ಸುದೀಪ್ ಸರ್ನ ನೆನ್ಪಿಸ್ಕೊತೀನಿ. ಅಷ್ಟು ದೊಡ್ಡ ಸ್ಟಾರ್ ಬಂದು ಶೋ ಮಾಡ್ತಾರೆ, ಅದು ಕೂಡ ಮ್ಯಾಕ್ಸ್ ರಿಲೀಸ್ ಆಗೋ ಟೈಮಲ್ಲೂ ಪಾಪ ಕಣ್ಣು ತುಂಬಾ ಟಯರ್ಡ್ ಆದಾಗೆ ಕಾಣಿಸುತ್ತೆ, ಆದ್ರೂ ನಿಂತ್ಕೊಂಡೆ ಅಷ್ಟು ಅವರ್ಸ್. ಒಂದ್ಸಲ 11 ಗಂಟೆ ಶುರು ಮಾಡಿದ್ದು ಸಂಜೆ 4 ಗಂಟೆವರೆಗೂ ನಿಂತ್ಕೊಂಡೆ ಸೆಷನ್ ಮಾಡಿದ್ರು, ಅದು ಒಂದು ಬ್ರೇಕ್ ಇಲ್ದೆ. ಅದನ್ನ ನಮಗೆ ಗೊತ್ತಾಗಿದ್ದೆ ಸುದೀಪ್ ಸರ್ ಹೇಳಿದ್ಮೇಲೆ. 11 ಗಂಟೆಗೆ ಶುರು ಮಾಡಿದ್ದೆ 4 ಗಂಟೆ ಆದ್ರೂ ಮುಗಿಲಿಲ್ಲ ಅನ್ನೋ ತರ ಸಿಟ್ಟಲ್ಲಿ ಹೇಳ್ತಾರೆ. ಅವಾಗ್ಲೇ ಗೊತ್ತಾದ್ದು ಇಷ್ಟೊತ್ತು ಟೈಮ್ ಇದೆ ಅಂತ. ಆ ವ್ಯಕ್ತಿ ಏನಿದೆ ಗೊತ್ತಾ, ಅವ್ರ ಹತ್ರ ಸುಮ್ನೆ ಅವ್ರ ಹತ್ರ ಕೂತ್ಕೊಂಡು ಅವ್ರು ಏನೇನ್ ಮಾಡ್ತಾರೆ, ಏನೇನ್ ಮಾತಾಡ್ತಾರೆ, ಹೇಗಿರ್ತಾರೆ ಅನ್ನೋದನ್ನ ದೂರದಿಂದ ನೋಡ್ಕೊಂಡು ತಿಳ್ಕೊಂಡ್ರೆ ನಾವು ಒಳ್ಳೆ ಮನುಷ್ಯರಾಗ್ತೀವಿ ಅನ್ನೋ ತರ ನಂಗನ್ಸಿರೋದು. ಅದು ಆ ವ್ಯಕ್ತಿತ್ವಕ್ಕೆ ನಾವು ಕೈ ಮುಗಿಬೇಕು, ಆ ರೀತಿಯ ವ್ಯಕ್ತಿತ್ವ. ನಂಗೆ ಸುದೀಪ್ ಸರ್ ಅಲ್ಲಿದ್ದಾಗ, ಅಂದ್ರೆ ನಾವು ರಿಯಾಲಿಟಿ ಶೋನ ನೋಡುವಾಗ ಬೇರೆ, ಅಲ್ಲೇ ಎದುರು ಕೂತ್ಕೊಂಡಾಗ ಅದು ಬೇರೆ ರೀತಿ. ಈಗ ಅವರು ಸೀಸನ್ 11 ಅಲ್ಲಿ ನಾನು ಇದೇ ಲಾಸ್ಟ್, ಮುಂದೆ ಅದಕ್ಕೂ ಒಂದು ರೀಸನ್ ಇದ್ರೂ ಇರ್ಬೋದು. ಬಟ್ ಎಲ್ಲೋ ಒಂದು ಹೋಪ್ಸ್, ಜನರು ಅಷ್ಟು ಕಾಯ್ತಿದ್ದಾರೆ ಮತ್ತೆ ಬಂದ್ರೆ ಇನ್ನೂ ಚಂದಲ್ಲ ಅಂತ ಎಲ್ಲ. ನಾನ್ ಕೇಳಿದ್ರೆ ಎಲ್ಲ ಅಷ್ಟು ಕೂಡ ಅವ್ರು ಮಾಡಿದ್ರು ಚಂದ. ಒಟ್ಟಿನಲ್ಲಿ ಅವ್ರಿದ್ರೆ ಅವ್ರ ಮಾತು ಕೇಳಿಸ್ಕೊಂಡು ಇರ್ಬೇಕು ಅಂತ. ಅಂದ್ರೆ ನಿಮಗೆ ಸಿನಿಮಾದಲ್ಲಿ ಡೈಲಾಗ್ ಕೊಡ್ತಾರೆ, ಆಕ್ಟಿಂಗ್ ಮಾಡ್ತಾರೆ, ಅದು ಆಕ್ಟಿಂಗಿಗೆ ಸಂಬಂಧಪಟ್ಟ ಅಭಿಮಾನಿಗಳು ಇರ್ತಾರೆ. ಅದು ಎಲ್ಲ ಹೀರೋಗಳು ಎಲ್ಲ ಕಲಾವಿದರಿಗೂ ಇರ್ತಾರೆ. ಆದ್ರೆ ವ್ಯಕ್ತಿತ್ವಕ್ಕೆ ಅಭಿಮಾನಿ ಆಗ್ತಾರಲ್ಲ ನಾವು, ಅದು ಸುದೀಪ್ ಸರ್ ಈ ರೀತಿ ಬಂದಾಗ ಮಾತ್ರ. ಆ ಸಲಹೆಗಳಾಗಿರ್ಬೋದು, ಅವರು ಹೇಳೋ ಮಾತುಗಳಾಗಿರ್ಬೋದು. ನೀವ್ ಹೇಳುವಂತ ಎಲ್ಲಾ ಮಾತುಗಳು ನಿಜ. ಬಟ್ ಏನಂತಂದ್ರೆ ಆಲ್ರೆಡಿ ಸುದೀಪ್ ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ, ನೆನ್ನೆ ಅಷ್ಟೇನು ಸಹ ಪೋಸ್ಟ್ ಮಾಡಿದ್ರು. ಸೊ ಇದೇ ಲಾಸ್ಟ್ ಸೀಸನ್ ಅಂತ ಹೇಳ್ಬಿಟ್ಟು. ಸೊ ಅವರ ಜಾಗದಲ್ಲಿ ಬೇರೆ ಯಾವ ನಟ ಬಂದು ಹೋಸ್ಟ್ ಮಾಡಿದ್ರೆ ಚಂದ ಇರುತ್ತೆ ಬಿಗ್ ಬಾಸ್ ಅಂತ? ನಾನು ಈ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೂ ಇಷ್ಟಪಡಲ್ಲ. ಯಾಕೆ? ನಂಗೆ ಸುದೀಪ್ ಸರೇ ಬೇಕು. ನಾನು ಹೇಳುದು ಯಾಕಂಗೆ ಅಂತ. ಒಂದಷ್ಟು ಜನ ಇದಾರೆ, ಸೊ ಅವರಲ್ಲಿ ಯಾರಾಗ್ಬೋದು ಅಂತ. ಕೆಲವೊಂದಕ್ಕೆ ರಿಪ್ಲೇಸ್ಮೆಂಟ್ ಇರುತ್ತೆ. ಸುದೀಪ್ ಸರ್ ಹೋದ ಕಡೆಗಳಲ್ಲಿ ರಿಪ್ಲೇಸ್ಮೆಂಟ್ ಅಂತಂದು ಸಾಧ್ಯನೇ ಇಲ್ಲ ಅನ್ಸುತ್ತೆ. ಅದು ಆ ವ್ಯಕ್ತಿನೇ, ಆ ವ್ಯಕ್ತಿನ ಮ್ಯಾಚ್ ಮಾಡೋದಕ್ಕೆ ಇನ್ನೊಬ್ರು ಇದ್ದಾರೆ ಅನ್ನೋದು ಅದು ಕಲ್ಪನೆಯಲ್ಲೂ ಮಾಡಕ್ ಸಾಧ್ಯ ಇಲ್ಲ, ಅದು ಬರೋದಕ್ಕೂ ಸಾಧ್ಯ ಇಲ್ಲ. ಅಕಸ್ಮಾತ್ ಆ ಪ್ಲೇಸ್ ಅಲ್ಲಿ ಇನ್ನೊಬ್ರು ಯಾರೋ ಬರ್ತಾರೆ ಅಂದ್ರೆ ಆ ಒಂದು ರೀಚ್ ಏನಿದೆ, ಅಥವಾ ಅವರ ನಡ್ಸ್ಕೊಟ್ಟಂತ ಶೋನ ಅವರ ರೀತಿ ಕಾಪಿ ಮಾಡಕ್ಕೂ ಆಗಲ್ಲ, ಅವರ ಒಂದು ರೀಚ್ ಕೊಟ್ಟ ಹಾಗೆ 1% ರೀಚ್ ಮಾಡಕ್ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಓಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.